ಮಾತಾಡ್ತು. ಗೊತ್ತಾಯ್ತು, ಮಲ್ಕೊಳ್ಳಿ ಬಾ. ನಂಗೆ ಯಾಕೋ ನಿದ್ದೆ ಬರ್ತಿಲ್ಲ ರೀ. ನಾವಿಬ್ರು ಮತ್ತೆ ಈ ಥರ ಯಾವಾಗ ಸಿಗ್ತೀವೋ ಏನೋ. ನಿಮ್ಮ ಹತ್ರ ತುಂಬ ಮಾತಾಡಬೇಕು, ಆದರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲಕ್ಷ್ಮಿ, ನಾನು ಎಲ್ಲಿ ಹೋಗ್ತೀನಿ, ಸಿಗ್ತಾ ಇರ್ತೀನಿ, ಮಾತಾಡೋಣ. ಆದರೆ ಇವಾಗ ಮಾತಾಡೋ ಆಯಾಸಮ್ಮ ಗುಣ ಆಗೋದು ಹೇಗೆ? ಬಾ ಮಲ್ಕೊಳ್ಳಿ. ನೀವು ನನ್ನ ಜೊತೆಲಿದ್ರೆ ನಾನು ಯಾವಾಗಲೂ ಚೆನ್ನಾಗೇ ಇರ್ತೀನಿ ರೀ. ಲಕ್ಷ್ಮಿ, ಸದ್ಯ ಆ ದೇವರ ಕೃಪೆ, ಯಾರೋ ಸಮೀಕ್ ಸರಿಯಾಗಿ ಬಂದು ನಿನ್ನ ಆಸ್ಪತ್ರೆಗೆ ಸೇರಿಸಿ ಪಾಪ ರಕ್ತನೂ ಕೊಟ್ಟು ಹೋಗಿದ್ದಾರೆ ನೋಡು. ನಿಜವಾಗ್ಲೂ ನಮ್ಮ ಪಾಲಿನ ದೇವ್ರವ್ರು. ಹೌದು ರೀ, ನನಗೆ ಪ್ರಜ್ಞೆ ಬಂದಾಗ ಅವರಲ್ಲೇ ಇದ್ದಿದ್ರೆ ಯಾರು ಅಂತನಾದರೂ ಗೊತ್ತಾಗ್ತಾ ಇತ್ತು. ಪುಣ್ಯಾತ್ಮ. ಅದು ಸರಿ, ನೀನು ಅಷ್ಟು ಭಾರವಾದ ಬ್ಯಾಗನ್ನು ಅಲ್ಲಿ ಯಾಕೆ ತೊಗೊಂಡು ಹೋಗ್ತಾ ಇದ್ದೆ? ಯಾರು ಕೊಡ್ಬೇಕಿತ್ತು ಅದನ್ನ? ಬ್ಯಾಗಾ? ಹಾಂ, ನಾನು ಯಾವ ಬ್ಯಾಗು ತೊಗೊಂಡು ಹೋಗ್ಲಿಲ್ವಲ್ಲ. ನಾನು ದೇವ್ರ ಪೂಜೆಗೆ ಅಂತ ದೇವ್ರ ಸಾಮಾನ ಒಂದು ಚಿಕ್ಕ ಬುಟ್ಟಿಲಿ ಹಾಕ್ಕೊಂಡು ಹೋಗ್ತಿದ್ದೆ. ಆ ಕಳ್ಳರು ನನ್ನ ಸರ ಕಿತ್ಕೊಳ್ವಾಗ ಅದು ಬಿದ್ದೋಯ್ತು. ಏನು ನಾನು ಹಾಗಾದ್ರೆ ಸುಳ್ಳು ಹೇಳ್ತೀನಾ? ಅಲ್ಲಿರೋ ಬ್ಯಾಗ್ ಯಾರ್ದು? ತೋರಿಸ್ತೀನಿ.